ಬೆಚ್ಚಿ ಬೀಳಿಸುವಂತಿದೆ ಮನೆಗೆ ನುಗ್ಗಿ ಮೆರೆದಂತಹ ಅಟ್ಟಹಾಸದ ದೃಶ್ಯ. ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ವಿರೋಧ ಮಾಡಿದಕ್ಕೆ ಗಲಾಟೆ ಆಗಿದೆ. ಇಲ್ಲಿ ಯಾಕೋ ಇತ್ತೀಚೆಗೆ ನಮ್ಮ ರಾಜ್ಯ ಬಿಹಾರದಂಗೆ ಆಗ್ತಾ ಇದೆ ರೀ. ಜಂಗಲ್ ರಾಜ್, ಗಲಭೆ, ಗಲಾಟೆಗಳು, ಕೊಲೆಗಳು ಯಾವ ರೀತಿ ನುಗ್ಗಿ ಹೊಡೆದಿದ್ದಾರೆ ಅಂತೇಳಿ ಎರಡು ಸಮುದಾಯಗಳ ಮಧ್ಯೆ ಆಗಿರುವಂತಹ ಗಲಾಟೆ ಇದು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ದೇಶನೂರು ಗ್ರಾಮದಲ್ಲಾಗಿದೆ. ವಾಲ್ಮೀಕಿ ಭವನ ನಿರ್ಮಾಣ ವಿಚಾರಕ್ಕೆ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟದ ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಕಲ್ಲು ಎಸೆಯುವ, ಹಲ್ಲೆ ಮಾಡುವಂಥ ದೃಶ್ಯಗಳಿದು ನೋಡ್ತಾ ಇದ್ದೀವಿ ನಾವು. ಭಯ ಹುಟ್ಟಿಸ್ತಾ ಇದ್ದೀರಿ. ಹೆಂಗೆ ಬದುಕಬೇಕ್ರಿ ಅಲ್ಲಿ? ಗುಂಪು ಕಟ್ಕೊಂಡು ಬಂದು ಒಂದು ಸಮುದಾಯದವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಮನೆ ಒಳಗಡೆ ಅಡಗಿ ಕುಳಿತವರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಕಲ್ಲಿಂದ, ಕಟ್ಟಿಗೆಯಿಂದ ಬಾಗಿಲು ಮುರಿದು ಒಳಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ. ಮಹಿಳೆಯರು ಕೂಡ ನೋಡಿ ಬಂದಿದ್ದಾರೆ. ಅದೇನೇ ಇರಲ್ರಿ, ಅವ್ರ ಜಗಳ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಬೋದಾಗಿತ್ತು. ಏನಾದರೂ ಅವರು ಒಳಗಡೆ ನುಗ್ಗಿದ್ದೆ ಆದರೆ, ಅವರು ಬಾಗಿಲು ಓಪನ್ ಆಗಿದ್ದಾದರೆ ಖಂಡಿತ ಅದೇನು ಮಾಡ್ತಿದ್ರು. ಮತ್ತೆ ನೋಡಿ ಅವಾಚ್ಯವಾಗಿ ಏನೋ ಅಶ್ಲೀಲದ ಒಂದು ಸಿಗ್ನಲ್ ಕೂಡ ತೋರಿಸ್ತಾ ಇದ್ದಾರೆ. ವಾಲ್ಮೀಕಿ ಸಮುದಾಯದ ಭವನ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಗಲಾಟೆ ಇದು. ಕಲ್ಲುಗಳಿಂದ, ಬೆಡಗಿಗಳಿಂದ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಸದಾಶಿವ ಭಜಂತ್ರಿ ಎಂಬುವರ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಮನೆಯಲ್ಲಿದ್ದ ವಸ್ತುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ಬೆಚ್ಚಿ ಬಿದ್ದಿದ್ದ ಕುಟುಂಬ ಹೆಂಗ್ರಿ ಬದುಕಬೇಕು? ಅವ್ರು ಜಾಸ್ತಿ ಮನೆ ಇರುತ್ತೆ, ಇವ್ರದ್ದು ಒಂದು ಅಥವಾ ಕೆಲವು ಇರುತ್ತೆ. ಎಲ್ಲ ಗುಂಪು ಕಟ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಹೇಡಿಗಳು. ಘಟನೆಯಲ್ಲಿ ಎರಡೂ ಸಮುದಾಯದವರಿಗೆ ಗಾಯಗಳಾಗಿದೆ. ಎಲ್ಲಿಂದ ಆರಂಭ ಆಯಿತು, ಯಾರು ಆರಂಭ ಮಾಡಿದ್ದು, ಅದು ಆಗಬೇಕು ತನಿಖೆ. ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಜಾಗದ ಒಂದು ಸರ್ವೆಗೆ ಸಂಬಂಧಪಟ್ಟಂತೆ ಆಗಿರುವಂಥ ಗಲಾಟೆ ಇದು. ವಾಲ್ಮೀಕಿ ಸಮುದಾಯದ ಯುವಕರು ಸರ್ವೆ ಮಾಡಲಿಕ್ಕೆ ಬಂದಿದ್ದರು. ಈ ವೇಳೆ ವಿರೋಧ ಮಾಡಿದ್ರು ಸದಾಶಿವ ಭಜಂತ್ರಿ ಕುಟುಂಬ. ವಿರೋಧ ಮಾಡಿದ್ದಕ್ಕೆ ರೊಚ್ಚಿಗೆದ್ದು ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ನೇಸರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ದೇಶನೂರು ಗ್ರಾಮ. ನೋಡಿ, SC/ST ಸಮುದಾಯದವರು ಹೊಡೆದಾಡ್ಕೊಂಡಿದ್ದು. ಅವರಲ್ಲೇ ಇಲ್ಲ ಒಗ್ಗಟ್ಟು. ಇನ್ನು ಜಾತಿ ಅಂತ ಯಾಕಿನ್ನೂ ನಮ್ಮ ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ. ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡಲಿಕ್ಕೆ ಈ ಸಮುದಾಯದವರು ಹೋಗಿದ್ರಂತೆ. ಅದಕ್ಕೆ ಭಜಂತ್ರಿಯವರು ವಿರೋಧ ಮಾಡಿದ್ದಾರೆ. ಆ ಸರ್ವೆಗೆ ಏನು, ಜಾಗ ಯಾರ್ದು, ಏನು, ಅದ್ರ ಬಗ್ಗೆ ಇನ್ನೂ ಅದು ಕ್ಲಾರಿಟಿ ಸಿಗಬೇಕು. ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದರು. ಆದರೆ ಭಯದ ವಾತಾವರಣ ಇನ್ನೂ ಗ್ರಾಮದಲ್ಲಿ ಹಾಗೇ ಇದೆ. ಈಗ ನೋಡಿ, ಒಂದು ಸಮುದಾಯಕ್ಕೆ ಸೇರಿದಂಥ ಆ ಜನ ಏನಿರ್ತಾರೆ, ಹೌದು, ಒಂದು 50-60 ಕುಟುಂಬ ಇರುತ್ತೆ. ಇನ್ನೊಂದು ಸಮುದಾಯಕ್ಕೆ ಸೇರಿದಂಥವ್ರದ್ದು 10 ಕುಟುಂಬ ಇರುತ್ತೆ. ಹೆಂಗೆ ಬದುಕಬೇಕು ಹೇಳಿ? ಅವರು ಎಲ್ಲ ಜನ ಒಟ್ಟಿಗೆ ಬಂದು ಅಟ್ಯಾಕ್ ಮಾಡಿದ್ರೆ ಹೆಂಗಿರೋಕ್ಕಾಗತ್ತೆ? ಹಾಗಾಗಿನೇ ಅವರ ಅಟ್ಟಹಾಸ ನೋಡ್ತಾ ಇದ್ದೀವಿ. ನೋಡಿ, ಮಹಿಳೆಯೊಬ್ಬರು ಹೆಂಗೆ ಓಡಿ ಬರ್ತಾರೆ ಅಂತೇಳಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಏನೇ ಇರ್ಬೋದು ಕಾರಣ, ಆದರೆ ಈ ರೀತಿ ಮನೆಗೆ ನುಗ್ಗಿ ಹಲ್ಲೆ ಮಾಡುವಂಥದ್ದು ಅಕ್ಷಮ್ಯ. ಜಂಗಲ್ ರಾಜ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಇಂಥ ಘಟನೆ ನೋಡಿದಾಗ. ಅಸಲಿ ಕಾರಣ ಏನು ಅಂತ, ಯಾಕೆ ವಿರೋಧ ಮಾಡಿದ್ರು ಭಜಂತ್ರಿ ಅವರು ಇಲ್ಲಿ, ಇವ್ರು ಯಾಕೆ ನುಗ್ಗಿ ಹೊಡೆದ್ರು ಅಂತೇಳಿ? ಪ್ರಭು, ವಾಲ್ಮೀಕಿ ಭವನ ನಿರ್ಮಾಣ ವಿಚಾರಕ್ಕಾಗಿ ಎರಡು ಸಮುದಾಯಗಳ ಮಧ್ಯೆ ಘರ್ಷಣೆ ನಡೆದಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ದೇಸೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಪ್ರಮುಖವಾಗಿ ವಾಲ್ಮೀಕಿ ಭವನ ನಿರ್ಮಾಣ ವಿಚಾರವಾಗಿ ಈ ಒಂದು ಕಲ್ಲು ತೂರಾಟ ನಡೆಸಿದ ದೃಶ್ಯಗಳು ಕೂಡ ನಾವು ನೋಡ್ತಾ ಇದ್ವಿ ಪ್ರಭು. ಯಾವ ರೀತಿ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ. ಯಾಕಂದ್ರೆ ಮನೆಗೆ ನುಗ್ಗಿ ಒಂದು ಕಿಡಿಗೇಡಿಗಳು ತಮ್ಮ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಗ್ರಾಮದ ಸದಾಶಿವ ಭಜಂತ್ರಿ ಎಂಬುವರ ಮನೆ ಮೇಲೆ ಒಂದು ಕಲ್ಲು ತೂರಾಟ ನಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಸಮುದಾಯದ ಮತ್ತು ಇನ್ನೊಂದು ಸಮುದಾಯ, ಎರಡು ಸಮುದಾಯ ಅಕ್ಕಪಕ್ಕದಲ್ಲೇ ಇದ್ದಾವೆ. ಹಾಗಾಗಿ ಈ ಒಂದು ವಾಲ್ಮೀಕಿ ಭವನ ನಿರ್ಮಾಣ ವಿಚಾರವಾಗಿ ಏನಿದೆ, ಅಲ್ಲಿ ಒಂದು ಸಮುದಾಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ಅದು ಇದನ್ನ ವಿರೋಧಿಸಿ ಏನು ಸದಾಶಿವ ಭಜಂತ್ರಿ ನಿರಂತರವಾಗಿ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಯಾಕಂದ್ರೆ ಇದೇ ವಿಚಾರವಾಗಿ ಈಗ ಎರಡು ಸಮುದಾಯಗಳ ಮಧ್ಯೆ ಒಂದು ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಿನ್ನೆ ಸಂಜೆ ಏನಂದ್ರೆ ಏಕಾಏಕಿ ಒಂದಿಷ್ಟು ಗುಂಪು ಮಾಡ್ಕೊಂಡಂತ ಜನರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಆ ಒಂದು ಮನೆಗೆ ನುಗ್ತಾರೆ. ಮನೆಗೆ ನುಗ್ಗಿ ಒಂದು ಗಲಾಟೆ ಮಾಡುವಂತ ಜೊತೆಗೆ ಇದರಲ್ಲಿ ಏನು ಈ ಒಂದು ಗಲಾಟೆ ಏನಾಗುತ್ತೆ, ಗಲಾಟೆ ಆದ ಬಳಿಕ ಮಹಿಳೆ ಒಬ್ಬರಿಗೆ ಗಂಭೀರವಾಗಿ ಗಾಯ ಆಗಿರ್ತಕ್ಕಂಥದ್ದು. ಗಾಯಗೊಂಡಂತ ಮಹಿಳೆ ಈಗ
ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಈಗ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ವಾಲ್ಮೀಕಿ ಪುತ್ಳಿ ವಿಚಾರವಾಗಿ ನಡೆದಂತ ಗಲಾಟೆ ಏನಿದೆ, ಎರಡು ಸಮುದಾಯಗಳ ಮಧ್ಯೆ ಒಂದು ಗಲಾಟೆಗೆ ಕಾರಣ ಆಗಿರ್ತಕ್ಕಂಥದ್ದು. ಜೊತೆಗೆ ಸ್ಥಳಕ್ಕೆ ಈಗಾಗಲೇ ಏನು SP ರಾಮರಾಜನ್ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ನೇಸರ್ಗಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಿಸಿಕೊಂಡು ಪರ ಮತ್ತು ವಿರೋಧವಾದಂತಹ ಪ್ರಕರಣವನ್ನು ದಾಖಲಿಸಿಕೊಂಡು ಒಂದು ತನಿಖೆಯನ್ನ ಈಗ ಪೊಲೀಸರು ಕೈಗೊಂಡಿರ್ತಕ್ಕಂಥದ್ದು. ಪ್ರಭು, ಈ ಗ್ರಾಮೀಣ ಭಾಗದಲ್ಲಿ ಇಂತ ಏನು ಈ ದೇವಸ್ಥಾನಗಳಾಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಅಥವಾ ಜಮೀನು ವಿಚಾರಗಳಾಗಿರ್ಬೋದು, ಅಥವಾ ಕಾಲು ರಸ್ತೆಗಳ ವಿಚಾರವಾಗಿರ್ಬೋದು, ಆಗಾಗ ಇಂಥ ಸಮುದಾಯಗಳ ಮಧ್ಯೆ, ಎರಡು ಕುಟುಂಬಗಳ ಮಧ್ಯೆ ಮತ್ತು ದಾಯಾದಿಗಳ ಮಧ್ಯೆ ಗಲಾಟೆಗಳು ನಡೆಯುವಂತ ಸರ್ವೇ ಸಾಮಾನ್ಯ. ಆದ್ರೆ ಇಲ್ಲಿ ಏನಂದ್ರೆ ಪ್ರಮುಖವಾಗಿ ಈ ವಾಲ್ಮೀಕಿ ಭವನದ ನಿರ್ಮಾಣದ ವಿಚಾರವಾಗಿ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. Ya política que hay.